ಹೊಸ ದೀಪಗಳಿಗೆ ಹೊರಟಾನ ಬನ್ನಿ. ಪ್ರಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಎಸ್ಎಲ್ ಭೈರಪ್ಪ ಹಾಗೂ ಟಿಪಿ ಕೈಲಾಸಂರ ಬಗ್ಗೆ ತಿಳಿಸಿಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಕರ್ನಾಟಕದ ವರಕವಿ ಎಂದೇ ಪ್ರಸಿದ್ಧರಾಗಿದ್ದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ತಿಳಿಯೋಣ ಬನ್ನಿ. ಕನ್ನಡ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲಿ ಕನ್ನಡದ ವರಕವಿ ಎಂದೇ ಪ್ರಸಿದ್ಧರಾಗಿದ್ದ ದರಾ ಬೇಂದ್ರೆಯವರು ಕೂಡ ಒಬ್ಬರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನವೋದಯ ಕಾಲಘಟ್ಟಕ್ಕೆ ವರವಾಗಿದ್ದರೆಂಬ ಮಾತು ಅತಿಶಯೋಕ್ತಿಯಲ್ಲ. ರಾಷ್ಟ್ರಕವಿ ಕುವೆಂಪು ಅವರ ಹಾಗೆ ತಾಯಿ ಭುವನೇಶ್ವರಿಯ ಕೈಗೆ 2ನೇ ಚಿನ್ನದ ಬಳೆಯನ್ನು ತೊಡಿಸಿದ ಕೀರ್ತಿ ದರಾ ಬೇಂದ್ರೆಯವರಿಗೆ ಸಲ್ಲುತ್ತದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬಗ್ಗೆ ಸಂಕ್ಷಿಪ್ತವಾಗಿ ಪೀಠಿಕೆ ಹಾಕಿದ ನಿಮಗೆ ಅವರ ಬಾಲ್ಯದ ಬಗ್ಗೆ ಪರಿಚಯಿಸುವ ಸಮಯ ಬಂದಿದೆ. ಕಾವ್ಯನಾಮ ಅಂಬಿಕಾತನೇ ದತ್ತ, ನಿಜನಾಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಹುಟ್ಟಿದ್ದು 1896 ಜನವರಿ 31ರಂದು, ಅಗಲಿದ್ದು 1981 ಅಕ್ಟೋಬರ್ 26. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಕ್ಕ, ಜನ್ಮಸ್ಥಳ ಧಾರವಾಡ ಹಾಗೂ ಇವರ ಪತ್ನಿ ಲಕ್ಷ್ಮೀಬಾಯಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎಂದರೆ ಅದೊಂದು ಭಾರತೀಯ ಸಾಹಿತ್ಯ ನಿರ್ಮಾತೃಗಳಲ್ಲಿ ಅಚ್ಚಳಿದ ಹೆಸರಾಗಿದೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಎಂದರೆ ಕೇವಲ ಅವರೊಬ್ಬ ಕವಿಯಾಗಿರಲಿಲ್ಲ, ಅವರೊಬ್ಬ ಗಾರುಡಿಗ ಹಾಗೂ ಅಪೂರ್ವ ವಾಗ್ಮಿಯಾಗಿದ್ದರು. ನಿಮಗೆಲ್ಲ ತಿಳಿದಿರುವ ಹಾಗೆ ಧಾರವಾಡವೆಂದರೆ ಅದೊಂದು ಉತ್ತರ ಕರ್ನಾಟಕದ ಪ್ರಾಂತ್ಯ. ಆ ಭಾಷೆಯ ವೈಶಿಷ್ಟ್ಯತೆಯೇ ಬೇರೆ. ಅವರ ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮದಿಂದ ರಚಿತವಾದ ಕವಿತೆಗಳಲ್ಲಂತೂ ಉತ್ತರ ಕರ್ನಾಟಕದ ಆಡು ಮಾತಿನ ಲಯ, ಶಬ್ದ, ಸಂಪತ್ತು, ನುಡಿಗಟ್ಟು, ಗಾದೆ ಮಾತು ಹಾಗೂ ಧ್ವನಿಶಕ್ತಿಗಳನ್ನು ಪರಿಪೂರ್ಣ ರೂಪದಲ್ಲಿ ಬಳಸಿ ಕಾವ್ಯಕ್ಕೆ ವಶರೂಪ ಕೊಟ್ಟ ಕೀರ್ತಿ ಬೇಂದ್ರೆಯವರಿಗೆ ಸಲ್ಲಿಕೆಯಾಗಲೇಬೇಕು. ಈಗಷ್ಟೇ ಹೇಳಿದ ಹಾಗೆ ಬೇಂದ್ರೆಯವರು ಕೇವಲ ಕವಿಯಾಗಿರಲಿಲ್ಲ, ಪ್ರೀತಿಯಿಂದ ಅವರನ್ನ ಬೇಂದ್ರೆ ಮಾಸ್ತರ್ ಎಂದೇ ಸಂಬೋಧಿಸಲಾಗುತ್ತಿತ್ತು. ಏಕೆಂದರೆ ಅವರ ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಬೇಂದ್ರೆಯವರ ಕವಿತೆಗಳ ಶಕ್ತಿಯ ಬಗ್ಗೆ ತಿಳಿದ ನಿಮಗೆ ಗದ್ಯ ಸಾಹಿತ್ಯದಲ್ಲೂ ಕೂಡ ಬೇಂದ್ರೆಯವರ ಅನುಪಮ ಕೊಡುಗೆ ಸಾಕಷ್ಟಿದೆ. ಸಾಹಿತ್ಯ ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕಾವ್ಯ ಉದ್ಯೋಗ, ಸಾಹಿತ್ಯದ ವಿರಾಟ್ ಸ್ವರೂಪ, ಕುಮಾರವ್ಯಾಸ ಇವೆಲ್ಲವೂ ಕೂಡ ಅವರ ಸೊಗಸಾದ ಸಂಪಾದನೆಯಾಗಿದೆ. ಈ ಮೊದಲೇ ಹೇಳಿದ ಹಾಗೆ ಶಬ್ದ, ನಾದ, ಲಯ, ಚಂದ ಬೇಂದ್ರೆಯವರ ಕಾವ್ಯದ ತಂತ್ರ ಚತುರ್ಮುಖತೆಯಾಗಿದೆ. ಇಷ್ಟೆಲ್ಲ ಹೇಳಿದ ನಿಮಗೆ ಬೇಂದ್ರೆಯವರಿಂದ ರಚಿತವಾದ ಕವಿತೆಗಳ ಬಗ್ಗೆ ಹಾಗೂ ಅವರಿಗೆ ಸಂದ ಪ್ರಶಸ್ತಿಗಳ ಬಗ್ಗೆ ಹೇಳದಿದ್ದರೆ ಈ ಸಂಚಿಕೆಯ ಪೂರ್ಣ. ಮೊದಲಿಗೆ ಅವರ ಕವನಗಳ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಕೃಷ್ಣಕುಮಾರಿ 1922, ಗರಿ 1932, ಸಖಿ ಗೀತ 1934, ಉಯ್ಯಾಲೆ 1938, ನಾದಲೀಲೆ 1938, ಮೇಘದೂತ 1943, ಹಾಡು ಪಾಡು 1946, ಗಂಗಾವತರಣ 1951, ಅರಳು ಮರಳು 1956, ಸೂರ್ಯಪಾನ 1956, ಮುಕ್ತಕಂಠ 1956, ನಮನ 1958, ನಾಕುತಂತಿ 1964. ಬೇಂದ್ರೆಯವರ ನಾಕುತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಿಕ್ಕ ಒಂದು ಅಪೂರ್ವ ಕೊಡುಗೆಯಾಗಿದೆ. ಹೀಗೆ 10 ಹಲವಾರು ಕವನ ಸಂಕಲನಗಳು ಹಾಗೂ ಅವರ ಕೃತಿಗಳು ಅವರಿಂದ ರಚಿಸಲ್ಪಟ್ಟಿವೆ. ಇನ್ನು ಬೇಂದ್ರೆಯವರಿಗೆ ಸಂದ ಪ್ರಶಸ್ತಿ, ಪುರಸ್ಕಾರ, ಗೌರವಗಳ ಬಗ್ಗೆ ಪರಿಚಯಿಸುವುದಾದರೆ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮರಾಠಿ ಭಾಷೆಯಲ್ಲಿ ರಚಿತವಾದ ಸಂವಾದ ಗ್ರಂಥಕ್ಕೆ ಕೇಳ್ಕರ್ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ನಾಕುತಂತಿ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕಾಶಿ ವಿದ್ಯಾಪೀಠ ಹಾಗೂ ವಾರಣಾಸಿಯಿಂದ ಗೌರವ ಡಾಕ್ಟರೇಟ್ ಪದವಿ. ಶಬ್ದ, ನಾದ, ಲಯದ ಸಹಾಯದಿಂದ ಇಡೀ ನವೋದಯ ಸಾಹಿತ್ಯ ಕಾಲಘಟ್ಟವನ್ನು ಶ್ರೀಮಂತಿಸಿದ ನಮ್ಮ ಕನ್ನಡದ ಬೇಂದ್ರೆ ಎಂಬ ಬೆಳಕು ಬೆಳಕಿನ ಹಬ್ಬದಂತೆ ಹಾರಿ ಹೋದದ್ದು ಕಾಕತಾಳೀಯವೇ ಸರಿ. ಸಾಹಿತಿಯಾಗಿ, ಕವಿಯಾಗಿ, ವಾಗ್ಮಿಯಾಗಿ ಕನ್ನಡ ನಾಡಿನ ಜನತೆಯನ್ನ ಮೋಡಿ ಮಾಡಿದ ಅಸಾಮಾನ್ಯ ಕನ್ನಡದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಕನ್ನಡದ ಬೋನದ ಭಾಗ್ಯವೇ ಸರಿ. ಇದಿಷ್ಟು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಶ್ರೇಷ್ಠ ಜೀವನ ಕಥೆ. ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೋರ್ವ ಸಾಹಿತಿಯೊಂದಿಗೆ ಪರಿಚಯ ಮಾಡಿಕೊಳ್ಳೋಣ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.